ಸಂಘಕ್ಕೆ, ಶ್ರೀ ಸತ್ಯನಾರಾಯಣ ಕಲಾ ಸಂಘಕ್ಕೆ, ಶ್ರೀ ರಾಮಚಂದ್ರ ಪ್ರಭುವಿಗೆ, ಶ್ರೀ ಆಂಜನೇಯ ಸ್ವಾಮಿಗೆ, ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ, ವಂದೇ ಮಾತರಂ. ಸುಮಂತ್ರ ಮಂತ್ರಿವರಿಯರೇ, ಮಹಾಪ್ರಭು, ವಸಿಷ್ಠ ಮಹರ್ಷಿ ಅವರೇ, ಮಂತ್ರಿಯೇ ಕೇಳು, ಇಂತು ನಾನೀ ರಾಜ ಮಂತ್ರಿಯೇ ಕೇಳು, ಇಂತು ನಾನೀ ರಾಜ ಮಂತ್ರಿಯೇ ಕೇಳು, ಇಂತು ನಾನೀ ರಾಜ ಮಂತ್ರಿಯೇ ಕೇಳು. ಸುಮಂತ್ರರೇ, ಗುರುವರಿಯರೇ, ಸಂತಸದಿಂದಾಲಿ 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 ರಾಮಚಂದ್ರ ಧೀರಜ ಮಂತ್ರಿಯೇ ಕೇಳೋ, ನಾನೀ ರಾಜ ಮಂತ್ರಿಯೇ ಕೇಳೋ. ಸುಮಂತ್ರರೇ, ಗುರುವರಿಯರೇ, ಕೋಸಲ ದೇಶವ ಸುಕುಮಾರ ಶ್ರೀರಾಮಂಗೆ, ಕೋಸಲ ದೇಶವ ಸುಕುಮಾರ ಶ್ರೀರಾಮಂಗೆ, ಲೇಸಿನಿಂದ ಪಟ್ಟ ಲೇಸಿನಿಂದ ಪಟ್ಟ ಲೇಸಿನಿಂದ ಪಟ್ಟ ಲೇಸಿನಿಂದ ಪಟ್ಟ ಆಸೆಯು ಕಟ್ಟುವೆ ಮಂತ್ರಿಯೇ ಕೇಳೋ, ಇಂದು ನಾನು ರಾಜ ಮಂತ್ರಿಯೇ ಕೇಳೋ. ಪರಮ ಪೂಜ್ಯರಾದ ವಸಿಷ್ಠ ಮಹರ್ಷಿಯವರೇ, ಚಕ್ರವರ್ತಿ, ಸುಮಂತ್ರ ಮಂತ್ರಿವರಿಯರೇ, ಮಹಾಪ್ರಭು, ನಾನು 60,000 ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜ್ಯಭಾರ ಮಾಡಿ ಸಕಲವನ್ನು ಸಮರ್ಥವಾಗಿ ಅನುಭವಿಸಿ ಸಂತೃಪ್ತನಾಗಿರುವೆನು. ಈಗ ನಾನು ವಯೋಧರ್ಮ ಪರಿಪಾಲನೆಗಾಗಿಯೂ ಈ ನಾಡಿನ ಅಚಂದ್ರಾರ್ಕವಾದ ಕೀರ್ತಿಯ ಉಳಿವಿಗಾಗಿಯೂ ವಿದ್ಯೆ ವಿನಯಭೂಷಣನು, ವಿವೇಕಶಾಲಿಯು, ಸರ್ವಗುಣ ಸಂಪನ್ನನು, ವಯೋವಂತನೂ ಆದ ನನ್ನ ಜ್ಯೇಷ್ಠ ಪುತ್ರ ಶ್ರೀರಾಮಚಂದ್ರನಿಗೆ ಈ ಕೋಸಲ ರಾಜ್ಯ ಪಟ್ಟಾಭಿಷೇಕ ಮಾಡಿ ನಾನು ವಿಶ್ರಾಂತಿ ಜೀವನವನ್ನು ಅನುಭವಿಸಬೇಕೆಂದು ನಿರ್ಧರಿಸಿದ್ದೇನೆ. ಇದಕ್ಕೆ ತಮ್ಮ ಅಭಿಪ್ರಾಯವೇನು ಗುರುವರಿಯರೇ? ದಶರಥ ಚಕ್ರವರ್ತಿ, ಲೋಕಕವತರಿಸಿದ ರಾಮ ಶೋಭಿತ
ಗುರುವರಿಯರೇ, ಶೋಭಿತೋ ಈ ಸಮಯಂ ಶೋಭಿತೋ ಈ ಸಮಯಂ ಸೀತಾರಾಮರ ಪಟ್ಟಾಭಿಷೇಕಂ ರಾಮರ ಪಟ್ಟಾಭಿಷೇಕಂ ಶೋಭಿತೋ ಈ ಸಮಯಂ. ಚಕ್ರವರ್ತಿ, ಗುರುದೇವ, ಚಕ್ರವರ್ತಿ, ಗುರುದೇವ, ದಶ ದೇವತೆಗಳೆಲ್ಲರೂ ಸಾಧುರದಿಂದ ಕಾತರಿಸುವರು. ಶೋಭಿತೋ ಶೋಭಿತಾ ಕಾತರಿಸುವರಿ ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ. ರಘುರಾಮಚಂದ್ರನ ಪಟ್ಟಾಭಿಷೇಕಕ್ಕೆ. ರಘುರಾಮಚಂದ್ರನ ಸುರಜನ ಪರಿಜನ ಕಾತರಿಸುವರೋ. ಪರಿಜನ ಸುರಜನ ಕಾತರಿಸುವರೋ. ಶೋಭಿತೋ ಈ ಸಮಯಂ ರಾಮರ ಪಟ್ಟಾಭಿಷೇಕಂ. ರಾಮರ ಪಟ್ಟಾಭಿಷೇಕಂ ಶೋಭಿತೋ ಈ ಸಮಯೋ. ಶೋಭಿತೋ ಶೋಭಿತೋ. ದಶರಥ ಚಕ್ರವರ್ತಿ, ಗುರುದೇವ, ರಾಮಚಂದ್ರನಿಗೆ ಪಟ್ಟಾಭಿಷೇಕವಾದ ಲೋಕವೇ ಕಲ್ಯಾಣವಾಗುತ್ತ. ಅದು ಅಲ್ಲದೆ ನನಗೂ ಸಹ ಬಹಳ ಸಂತೋಷ. ಧನ್ಯೋಸ್ಮಿ ಗುರುದೇವ, ಧನ್ಯೋಸ್ಮಿ. ಸುಮಂತ್ರರೇ, ಮಹಾಪ್ರಭು, ಇದಕ್ಕೆ ತಮ್ಮ ಅನಿಸಿಕೆ? ಮಹಾಪ್ರಭು, ಸುಮಂತ್ರ, ಕೋಸಲ ದೇಶಕ್ಕೆ ದೇವ ಮಾನವರೆಲ್ಲ ಕಸ ಪಡುವಂತ. ಮಹಾಪ್ರಭು, ಕೋಸಲ ದೇಶಕ್ಕೆ ಬಂದಿದೆ
ಮಾನವರೆಲ್ಲ ಸಂತಸ ಪಡುವಂತ ಮಹಾಪ್ರಭು ಸುಮಂತ್ರರೇ, ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಮಹಾಪ್ರಭು ರಘುರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಸಂತಸ ತರುವಂತ ಈ ದಿನ ಶುಭ ದಿನ ಸಂತಸ ತರುವಂತ ಈ ದಿನ ಶುಭ ದಿನ ಕೋಸಲ ದೇಶಕ್ಕೆ ಬಂದಿದೆ ಶುಭ ದಿನ ದೇವ ಮಾನವರೆಲ್ಲ ಸಂತಸ ಪಡುವಂತ ಮಹಾಪ್ರಭು ಗುರುಗಳಾದ ವಶಿಷ್ಠ ಮಹರ್ಷಿಗಳು ಹೇಳಿದಂತೆ ಪುರಜನರು ಪರಿಜನರು ಅದು ಅಲ್ಲದೆ ದೇವಾನುದೇವತೆಗಳೇ ಸಂತೋಷ ಪಡುತ್ತಿರುವಾಗ ನಮ್ಮಗಳ ಅಭಿಪ್ರಾಯವೇ ನಮಗೂ ಸಹ ಬಹಳ ಸಂತೋಷ. ಆನಂದ, ಮಹದಾನಂದ. ಸುಮಂತ್ರರೇ, ಮಹಾಪ್ರಭು ನೀವೀಗಲೇ ಸುಕುಮಾರನಾದ ಶ್ರೀರಾಮಚಂದ್ರನನ್ನು ಆ ಸ್ಥಾನಕ್ಕೆ ಕರೆದುಕೊಂಡು ಬನ್ನಿ. ಅಪ್ಪಡೇ ಮಹಾಪ್ರಭು. ಗುರುದೇವ, ಪ್ರಭು, ರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಒಂದು ಶುಭ ಮುಹೂರ್ತವನ್ನ ನಿಗದಿಪಡಿಸಿಕೊಡಿ. ಚೈತ್ರ ಪಂಚಮಿ ಗುರುವಾರ ಅಭಿಜಿನ್ ಮಹೋತ್ಸವದಲ್ಲಿ ರಾಮಚಂದ್ರನ ಪಟ್ಟಾಭಿಷೇಕವು ಬಹಳ ಶುಭವಾಗಿರುವುದು. ಆಹಾ, ಧನ್ಯನಾದನು ಗುರುದೇವ, ಧನ್ಯನಾದನು. ಬಾ ಬಾ ಕುಮಾರ. ತಮ್ಮ ಪಾದಕೀಗ ವಂದಿಸುವೆ ನಾನತಿ ಕರುಷದಿ ತಂದೆಯೇ. ಜನಕ ಕುಮಾರ, ತಮ್ಮ ಪಾದಕೀಗ ವಂದಿಸುವೆ ನಾನತಿ ಕರುಷದಿ ತಂದೆಯೇ. ರಾಮಚಂದ್ರ, ತಮ್ಮ ಪಾದಕೀಗ ವಂದಿಸುವೆ ನಾನತಿ ಕರುಷದಿ ತಂದೆಯೇ. ಜನಕ ರಾಮಚಂದ್ರ, ಎಂದು ಎನ್ನನು ಕರೆಸಿದ ಪರಿ ಜನಕ ಕುಮಾರ, ಎಂದು ಎನ್ನನು ಕರೆಸಿದ ಪರಿ ಎಂದು ಎನ್ನನು ಕರೆಸಿದ ಪರಿ ಎಂದು ಎನ್ನನು ಕರೆಸಿದ ಪರಿ ಇಂದು ಎನ್ನನು ಕರೆಸಿದ ಪರಿ ಇಂದು ಎನ್ನನು ಕರೆಸಿದ ಪರಿ ಇಂದು ಎನ್ನನು ಕರೆಸಿದ ಪರಿ ಇಂದು ಎನ್ನನು ಕರೆಸಿದ ಆನಂದವೇನು ಬೇಳೈ ಜನಕನೇ ತಂದೆಗೆ ಪಾದಕೀಗ ವಂದಿಸುವೆ ನಾನತಿ ಕರುಷದಿ ತಂದೆಗೆ. ಜನಕ ವಂದಿಸುವೆನು. ಕುಮಾರ, ರಾಮಚಂದ್ರ, ನಿನಗೆ ಮಂಗಳವಾಗಲಿ. ಜನಕ, ನನ್ನನ್ನು ಇಷ್ಟು ಆತುರ ಕಾತುರದಿಂದ
ಈ ಆಸ್ಥಾನಕ್ಕೆ ಆಗಮಿಸುವಂತೆ ಆಹ್ವಾನಿಸಲು ಕಾರಣವೇನು ಜನಕ? ಕುಮಾರ ರಾಮಚಂದ್ರ, ನಿನ್ನನ್ನು ಕರೆಸಿದ ಕಾರ್ಯವು ಅತಿ ಮಹತ್ತರವಾದದ್ದು. ನಾನು 60 ಸಹಸ್ರ ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜ್ಯಭಾರ ಮಾಡಿ ಸಕಲ ಸುಖ ಸಂತೋಷವನ್ನು ಸಮರ್ಥವಾಗಿ ಅನುಭವಿಸಿರುವೆ. ಈಗ ಈ ವಯೋಧರ್ಮ ಪರಿಪಾಲನೆಗಾಗಿಯೂ ಈ ನಾಡಿನ ಅಚಂದ್ರಾರ್ಕವಾದ ಕೀರ್ತಿಯ ಉಳಿವಿಗಾಗಿಯೂ ಸಕಲವನ್ನು ಅರಿತು ಸರ್ವ ವಿಧದಲ್ಲಿಯೂ ಸಮರ್ಥಶಾಲಿಯಾದ ಆಗ ವಯೋವಂತನೂ ಆಗಿರುವ ನಿನಗೆ ಈ ಕೋಸಲ ರಾಜ್ಯ ಪಟ್ಟಾಭಿಷೇಕ ಮಾಡಿ ನಾನು ವಿಶ್ರಾಂತಿ ಜೀವನಕ್ಕೆ ತೆರಳಬೇಕೆಂದು ನಿರ್ಧರಿಸಿದ್ದೇನೆ. ಇದನ್ನು ನೀನು ನಿರಾಕರಿಸದೆ ಸಮ್ಮತಿಸಬೇಕು ಕುಮಾರ. ಅಪ್ಪಾಜಿ, ನಿಮ್ಮ ಆಜ್ಞೆ ಆದೇಶಗಳನ್ನು ಆಲಿಸುವುದು ಪಾಲಿಸುವುದು ನಿಮ್ಮ ಮಗನಾದ ನನ್ನ ಕರ್ತವ್ಯವಲ್ಲವೇ? ಅಲ್ಲವೇ ಜನಕ, ಕಾಯ ವಾಚ ಮನಸ್ಸನ್ನು ಶುದ್ಧೀಕರಿಸಿಕೊಂಡು ನಿಮ್ಮ ಆಜ್ಞೆಯನ್ನು ಅನುಸರಿಸುತ್ತೇನೆ. ಬಹಳ ಸಂತೋಷ ಕುಮಾರ. ಜನಕ ಕುಮಾರ, ನನ್ನ ಪ್ರಿಯ ಸಹೋದರರಾದ ಭರತ ಶತ್ರುಘ್ನರು ಅಯೋಧ್ಯೆಯಲ್ಲಿ ಇಲ್ಲದಿರುವ ಈ ಸಮಯದಲ್ಲಿ ನನ್ನ ಪಟ್ಟಾಭಿಷೇಕದಂತ ಮಹತ್ ಕಾರ್ಯಕ್ಕೆ ಮಹೋತ್ಸವಕ್ಕೆ ಅವಸರವೇ ಆದರೂ ಏನು ತಂದೆ? ನೀನು ಆ ವಿಚಾರವನ್ನ ಬಿಡು ಕುಮಾರ. ಭರತ ಶತ್ರುಘ್ನರಿಗೂ ಹೇಳಿ ಕಳುಹಿಸಿದ್ದೇನೆ. ಅವರೂ ಸಹ ಸಕಾಲದಲ್ಲಿಯೇ ಬರುವವರಿದ್ದಾರೆ. ಗುರುಗಳಾದ ವಸಿಷ್ಠ ಮಹರ್ಷಿಯವರು ನಿಗದಿಪಡಿಸಿರುವಂತಹ ಶುಭ ಮುಹೂರ್ತವು ತ್ವರಿತವಾಗಿದೆ. ಕುಮಾರ, ಆಲಸ್ಯಂ ಅಮೃತಂ ವಿಷಂ. ಶುಭ ಕಾರ್ಯಗಳಿಗೆ ವಿಳಂಬವೇ ವಿಷವಾಗುವುದು. ಆದ್ದರಿಂದ ಈ ಕಾರ್ಯವು ಶೀಘ್ರವಾಗಿ ನೆರವೇರಲೇಬೇಕು. ಚಿಂತಿಸಬೇಡ. ಮಹದಾಜ್ಞೆ. ಗುರುಗಳ ಅನುಮತಿಯನ್ನು ಪಡೆದು ಮುಂದಿನ ಕಾರ್ಯದಲ್ಲಿ ನಿರತನಾಗು. ಪೂಜ್ಯ ಪಾದಾರವಿಂದಗಳಿಗೆ ನಮಸ್ಕರಿಸುವೆನು. ರಾಮಚಂದ್ರ, ನಿನಗೆ ಮಂಗಳವಾಗಲಿ. ಈಗಲೇ ಸ್ವಯಂವೃತ್ತಿಯಿಂದ ಮಂಗಳ ಸ್ನಾನ ಮಾಡಿಕೊಂಡು ನನ್ನ ಜೊತೆಯಲ್ಲೇ ಆಶ್ರಮಕ್ಕೆ ಬಾ. ಸಮಯವನ್ನರಿತು ರಕ್ಷಾಬಂಧನವನ್ನು ಕಟ್ಟು ಬಾ ಕಂದ. ಆಗಬಹುದು. ಸುಮಂತ್ರರೇ, ಮಹಾಪ್ರಭು, ರಾಮಚಂದ್ರನ ಪಟ್ಟಾಭಿಷೇಕದ ಶುಭ ಸಮಾಚಾರವನ್ನು ನಾಡಿನೆಲ್ಲದೆಯಲ್ಲಿಯೂ ಡಂಗೂರದ ಮುಖಾಂತರ ತಿಳಿಸಿಬಿಡಿರಿ. ಅಪ್ಪಣೆ ಮಹಾಪ್ರಭು. ಈ ಸಂತಸ ಸಮಾಚಾರವನ್ನು ನಾನೂ ಸಹ ರಾಣಿ ಮಾಸದವರೆಲ್ಲರಿಗೂ ತಿಳಿಸಿ ಬರುವೆನು. ಆಗಬಹುದು.
ಏನಾಶ್ಚರ್ಯವಿದೋ ಎಲ್ಲಿ ನೋಡಿದರೂ ಈ ದಿವಸ ಅಯೋಧ್ಯೆಯಲ್ಲಿ ಆನಂದದ ಸಡಗರ ಸಂಭ್ರಮ. ರಾಜಬೀದಿಗಳಲ್ಲಿ ತಳಿರು ತೋರಣಗಳು ಅಲಂಕೃತವಾಗಿ ಮೆರೆಯುತ್ತಿರುವವು. ಸುಮಂಗಲಿಯರು ಸುವಾಸಿನಿಯರು ರಂಗೋಲಿಯನ್ನಿಡುತ್ತಾ ನಲಿದಾಡುತ್ತಿರುವರು. ಈ ಕಾರಣವೇ ತೋರುತ್ತಿಲ್ಲವಲ್ಲ. ರಾಮರಾಜ್ಯ ರಾಮರಾಜ್ಯ ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕ. ಏನು ರಾಮರಾಜ್ಯ? ರಾಮರಾಜ್ಯ ಅಂದರೆ ರಾಮನಿಗೆ ಪಟ್ಟಾಭಿಷೇಕವೇ? ಈ ಆನಂದವನ್ನು ನೋಡುವುದಕ್ಕೆ ಕೈಕೇಯು ನನ್ನನ್ನು ಬುರ ಹೇಳಿದಳೆ. ಆಗದು, ಈ ಕಾರ್ಯ ನಡೆಯಲೇ ಕೂಡದು. ರಾಮನು ಬಾಲ್ಯದಲ್ಲಿದ್ದಾಗ ಬಾಣಾಭ್ಯಾಸ ಮಾಡುತ್ತಿದ್ದಾಗ ನನ್ನ ಬೆನ್ನಿಗೆ ಬಾಣವನ್ನು ಹೊಡೆದು ಬೆನ್ನು ಮಾಡಿ ಅಪಹಾಸ್ಯ ಮಾಡಿದನಲ್ಲವೇ? ಈಗ ನಾನು ಆ ಸೇಡನ್ನು ತೀರಿಸಿಕೊಳ್ಳುತ್ತೇನೆ. ಏ ರಾಮ, ನಿನಗೆ ರಾಜ್ಯವೇ? ನಿನಗೆ ಪಟ್ಟವೇ? ನಿನಗೆ ಪಟ್ಟ ಕಟ್ಟಿಸುವೆ ನೀನು? ಇಲ್ಲ, ನಿನ್ನನ್ನು ಅರಣ್ಯಕ್ಕೆ ಕಳಿಸುವೆ. ನೋಡುತ್ತಿರು, ರಾಮನಿಗೆ ರಾಜ್ಯವಂತೆ ಕನಸಿನಲ್ಲಿ ಕಾಣಬೇಕು ಪಟ್ಟಾಭಿಷೇಕವನ್ನ. ಈ ಕಾರ್ಯವಾಗಬೇಕಾದರೆ ಇದಕ್ಕೆ ನನ್ನ ಕೈಕಾದೇವಿಯ ಸಮರ್ಥಳು, ನನ್ನ ಕೈಕಾದೇವಿಯ ಸಮರ್ಥಳು. ನಾನೀಗಲೇ ಕೈಕಾದೇವಿಯ ಅಂತಃಪುರಕ್ಕೆ ಹೋಗುವೆನು. ಆಹಾ, ಈ ದಿನ ನನ್ನ ಪ್ರಿಯ ಪುತ್ರನಾದ ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕದ ಮಹೋತ್ಸವವು. ಈ ವಿಚಾರವನ್ನು ತಿಳಿಸೋಣವೆಂದರೆ ಇಷ್ಟು ಹೊತ್ತಾದರೂ ನನ್ನ ಪ್ರಾಣ ಸಖಿಯಾದ ಮಂತರೇ ಬಾರಲಿಲ್ಲವ. ಕಾರಣವಾದರೂ ಏನಿರಬಹುದು? ಯಾರು? ಮಂಥರ, ಬಂದೆಯ? ಬಾ. ಕ್ಷೇಮವೇ? ಸೌಖ್ಯವೇ? ಸುಖಾಗಮನವೇ ಮಂಥರ? ನನ್ನ ಸುಖವಾಗಿರಲಿ. ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕವಂತೆ. ಮಂಥರ, ಕಂದನಾದ ರಾಮಗೆ, ಕಂದನಾದ ರಾಮಗೆ, ಕಂದನಾದ ರಾಮಗೆ, ಕಂದನಾದ ರಾಮಗೆ, ಕಂದನಾದ ರಾಮಗೆ, ಕಂದನಾದ ರಾಮಗೆ ಇಂದು ರಾಜ್ಯ
ಮಂಥರ, ಈ ದಿನ ನನ್ನ ಪ್ರಿಯ ಪುತ್ರನಾದ ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕವೆಂದು ತಿಳಿದು ಸಮಸ್ತ ಸಾಕೇತ ನಗರವೇ ಸಂತೋಷ ಪಡುತ್ತಿರುವಾಗ ಏಕೆ ಈ ದಿನ ನಿನ್ನ ಮುಖವೇ ಬಾಡಿ ಹೋಗಿರುವುದಲ್ಲ? ವಿಚಾರವೇನೆಂದು ತಿಳಿಸಬಾರದೆ? ಅಯ್ಯೋ, ಲೋಕದಲ್ಲಿ ಇಂತಹ ಸ್ತ್ರೀಯರು ಉಂಟೆ. ಸರ್ಪದ ಎಡೆಯ ನೆರಳಲ್ಲಿ ವಾಸಿಸುವ ಕಪ್ಪೆಯಾಗಿ ತನಗುಂಟಾಗುವ ಹಾನಿಯನ್ನು ತಿಳಿಯದೆ ಬಹಳ ಸಂತೋಷ ಪಡುತ್ತಿರುವೆ. ಇನ್ನು ಮುಂದೊದಗುವ ಹಾನಿಯನ್ನು ಚೆನ್ನಾಗಿ ಅನುಭವಿಸು. ದಶರಥ ಚಕ್ರವರ್ತಿಯ ಮುದ್ದಿನ ಮಡದಿಯಾದ ಈ ಕೈಕೆಗೆ ಮುಂದೊದಗುವ ಹಾನಿಯೇ ಅಂದರೆ ನಿನ್ನ ಮಾತಿನ ಅರ್ಥವೇನು ಮಂತರ? ಮತ್ತಿನ್ನೇನಮ್ಮ, ರಾಮನಿಗೆ ರಾಜ್ಯವಾದರೆ ನಿನ್ನನ್ನು ಕೇಳುವರ್ಯಾರು? ಸವತಿ ಮಗನ ರಾಮನ ಪಟ್ಟಾಭಿಷೇಕದ ಸಮಾಚಾರವನ್ನು ಕೇಳಿ ಸಂತೋಷ ಪಡುತ್ತಿರುವ ನಿನ್ನ ಅವಿವೇಕ ಬುದ್ಧಿಗೆ ನಾನೇನೆಂದು ಹೇಳಲಿ? ಮಂತರ, ಅದೇ ನಿನ್ನೆ ಹೊಟ್ಟೆಯಲ್ಲಿ ಹುಟ್ಟಿದ ಭರತನಿಗೆ ಪಟ್ಟಾಭಿಷೇಕವಾದರೆ ಆಗ ನಿನ್ನ ಆನಂದಕ್ಕೆ ಪಾರವೇ ಇಲ್ಲದಂತಾಗುವುದು. ಯೋಚಿಸಿ ನೋಡಿ. ಮಂಥರ, ನನಗೆ ರಾಮನು ಬೇರೆಯೇ ಭರತನು ಬೇರೆಯೇ. ಉದರಗಳು ಬೇರೆ ಬೇರೆಯಾಗಿದ್ದರು ತಂದೆಯು ಒಬ್ಬನೇ ಅಲ್ಲವೇ? ಅದು ಅಲ್ಲದೆ ಶ್ರೀರಾಮಚಂದ್ರನು ತನ್ನ ಹೆತ್ತ ತಾಯಿ ಕೌಸಲಿಗಿಂತಲೂ ಅಧಿಕವಾದ ಪ್ರೀತಿಯನ್ನು ನನ್ನ ಮೇಲಿಟ್ಟಿರುವನು. ರಾಮಚಂದ್ರನಿಗೆ ಪಟ್ಟಾಭಿಷೇಕವಾದರೆ ಅವನ ಭಾಗ್ಯವೂ ಬೇರೆ, ನನ್ನ ಭಾಗ್ಯವೂ ಬೇರೆ. ಏನು? ಸಾಕು, ಬಾಯಿ ಮುಚ್ಚು. ಅಯ್ಯೋ, ಇದ್ದದ್ದನ್ನು ಇದ್ದಾಗಿ ಹೇಳಿದರೆ ಕೆಂಡದಂತ ಕೋಪ. ಬೆಳ್ಳಗಿರುವುದೆಲ್ಲ ಹಾಲೆಂದು ನಂಬುವ ನಿನ್ನ ಮರುಳುತನಕ್ಕೆ ನಾನೇನೆಂದು ಹೇಳಲಿ? ನನ್ನ ಮಗನೇನಾದರೂ ರಾಜ್ಯಭಾರ ಮಾಡಬೇಕಾಯ್ತಿ, ಹೋಗಲಿ ಬಿಡು. ಮಹಾರಾಜರು ಶ್ರೀರಾಮಚಂದ್ರನ ಪಟ್ಟಾಭಿಷೇಕದ ವಿಚಾರವು ನಿನಗೇಕೆ ತಿಳಿಸಲಿಲ್ಲ? ಅದು ಅಲ್ಲದೆ ಭರತ ಶತ್ರುಘ್ನರು ಪಟ್ಟಣದಲ್ಲಿಲ್ಲದ ಸಮಯದಲ್ಲಿ ರಾಮನಿಗೆ ಪಟ್ಟ ಕಟ್ಟಿಸುವ ರಹಸ್ಯವೇನು? ಅದನ್ನಾದರೂ ತಿಳಿದಿರುವೆಯಾ? ನಿನ್ನು ಮುಂದೊದಗುವ ಹಾನಿಯನ್ನು ಈ ಆಳು ಕಣ್ಣುಗಳಿಂದ ನೋಡಬೇಕಲ್ಲ ಎಂದು ಈ ರೀತಿ ಹೇಳಿದೆನು. ಇವಳಾಡುತ್ತಿರುವ ಮಾತುಗಳನ್ನು ಕೇಳುತ್ತಿದ್ದರೆ ನನ್ನ ಕೈಕಾಲುಗಳೇ ನಡುಗುತ್ತಿರುವವು, ಹೃದಯವು ಕಂಪಿಸುತ್ತಿರುವುದು. ಹೌದು, ಸಮಯವು ಮೀರಿ ಹೋದರೆ ಮತ್ತೆಂದಿಗೂ ಬಾರದು. ಮಂಥರ, ಇದಕ್ಕೇನಾದರೊಂದು ಉಪಾಯವನ್ನು ನೀನೇ ಹೇಳು ಮಂಥರ. ನಾನಿರುವುದು ಅದಕ್ಕೆ ಅಲ್ಲವೇ? ಕೇಳು, ನಿನಗೆ ನೆನಪಿರಬಹುದು, ಹಿಂದೆ ದೇವಾಸುರರ ಯುದ್ಧದಲ್ಲಿ ನೀನು ಮಾಡಿದ ಸಹಾಯಕ್ಕೆ ಮೆಚ್ಚಿ ಮಹಾರಾಜರು ನಿನಗೆ 2 ವರಗಳನ್ನು ಕೊಟ್ಟಿರಲಿಲ್ಲವೇ? ಹೌದು ಹೌದು ಮಂಥರ, ಆ ದಿನ ನಾನು ನನ್ನ ಪ್ರಾಣೇಶ್ವರನಿಗೆ ಮಾಡಿರುವ ಸಹಾಯಕ್ಕೆ ಮೆಚ್ಚಿ ಆತನು ನನಗೆ 2 ವರಗಳನ್ನು ಕೊಟ್ಟಿದ್ದನು ನಿಜ. ಆದರೆ ಸಮಯ ಬಂದಾಗ ಅದನ್ನು ಕೇಳಿಕೋ ಎಂದು ಹೇಳಿರುವನಲ್ಲ. ಇವಾಗ ಕೇಳಿಕೋ. ಏನೆಂಬುದಾಗಿ ಕೇಳು. ಮಹಾರಾಜರು ಅಂತಃಪುರಕ್ಕೆ ಬಂದ ಕೂಡಲೇ ಮೊದಲನೆಯ ವರಕ್ಕೆ ಶ್ರೀರಾಮನಿಗೆ ನಿಶ್ಚಿತವಾಗಿರುವ ಪಟ್ಟಾಭಿಷೇಕವನ್ನು ನಿಲ್ಲಿಸಿ ನಿನ್ನ ಮಗನಾದ ಭರತನಿಗೆ ಪಟ್ಟ ಕಟ್ಟಬೇಕೆಂದು ಕೇಳಿಕೋ. ಏನು ಹೇಳಿದೆ? ಇದೀಗ ನಿಶ್ಚಯವಾಗಿರುವ ಶ್ರೀರಾಮಚಂದ್ರನ ಪಟ್ಟಾಭಿಷೇಕವನ್ನು ನಿಲ್ಲಿಸಿ ನನ್ನ ಮಗನಾದ ಭರತನಿಗೆ ಪಟ್ಟಾಭಿಷೇಕವೇ? ಆಹಾ, ಎಂತಹ ಚತುರಿಯೇ ನೀನು! ಅಪಾಯಕ್ಕೆ ತಕ್ಕ ಉಪಾಯವನ್ನೇ ಹೇಳಿರುವೆ. ಇರಲಿ, ಇನ್ನು 2ನೇ ವರಕ್ಕೇನೆಂದು ಕೇಳಿಕೊಳ್ಳಲಿ? ಇನ್ನು 2ನೆಯ ವರಕ್ಕೆ ಶ್ರೀರಾಮನಿಗೆ ನಾರುಮುಡಿಯನ್ನುಟ್ಟು ಜಟಾವಲ್ಕಲ ದಾರಿಯಾಗಿ 14 ವರ್ಷ ವನವಾಸಕ್ಕೆ ಹೋಗಬೇಕೆಂದು ಕೇಳಿಕೋ. ಮೂರ್ಖಳೆ, ನೀಚಳೆ, ನಿನಗೇಕಿಂತ ದುರ್ಬುದ್ಧಿ ಹುಟ್ಟೀತೆ? ನನ್ನ ಪ್ರಿಯ ಪುತ್ರನಾದ ರಾಮಚಂದ್ರನನ್ನು ವನವಾಸಕ್ಕೆ ಕಳುಹಿಸು ಎಂದು ಹೇಳಲು ನಿನಗೆ ಮನಸ್ಸಾದರೂ ಹೇಗೆ ಬಂತೆ? ಪಾಪಿ, ನಿನ್ನ ಮುಖವನ್ನು ನನಗೆ ತೋರಿಸಬೇಡ, ಹೊರಟು ಹೋಗು ಇಲ್ಲಿಂದ. ದೇವಿ, ನಾನು ಏನು ಹೇಳಿದರೂ ನನ್ನ ಮಾತುಗಳೆಲ್ಲ ವಿಷವಾಗಿಯೇ ತೋರುವುದು. ಸವತಿ ಮಗನಾದ ರಾಮನ ಸಮಾಚಾರವನ್ನು ದೇವಿ, ಅದನ್ನು ನೀನು ನಿನ್ನ ಮಗನ ರಾಜ್ಯವನ್ನು ಬಿಟ್ಟು ಹೋಗಿ ನನಗೇನಾಗಬೇಕು? ಅದೆಲ್ಲ ಸರಿ ಮಂತರ, ಆದರೆ ರಾಮನನ್ನು ವನವಾಸಕ್ಕೆ ಕಳಿಸುವ ಕಾರಣವಾದರೂ ಏನು? ರಾಮನು ರಾಜ್ಯದಲ್ಲಿದ್ದರೆ ಪ್ರಜೆಗಳು ಭರತಿನ ಅಧೀನರಾಗುವುದು ಕಷ್ಟ ಸಾಧ್ಯ.
ಅದರಿಂದ ಏನಾದರೂ ಮಾಡಿ ರಾಮನನ್ನು ರಾಜ್ಯದಿಂದ ಹೊರಗೆ ಕಳಿಸು. ಇದಕ್ಕೆ ನನ್ನ ಪ್ರಾಣೇಶ್ವರನು ಒಪ್ಪುವನೇನೆ? ಆತನು ಒಪ್ಪುವಂತೆ ಮಾಡುವುದಲ್ಲವೇನಮ್ಮ ನಿನ್ನ ಚಾತುರ್ಯ. ಅದು ಹೇಗೆ ಮಂತರ? ಕೇಳು. ಆಗಲಿ, ನಿನ್ನಿಚ್ಛೆಯಂತೆ ಆಗಲಿ. ಆದರೆ ಒಂದು ಮಾತು, ಶ್ರೀರಾಮ ನಾಣೆಯಾಗಿಯೂ ನಿನ್ನ ಪತಿಯಿಂದ ವಚನ ತೆಗೆದುಕೊಂಡ ನಂತರ ಈ ವರಗಳನ್ನು ಕೇಳಿಕೋ. ಆಗಲಿ ಮಂತರ, ನಿನ್ನಿಚ್ಛೆಯಂತೆ ಆಗಲಿ. ರಾಮನನ್ನು ತೊರೆಸಬೇಕು, ಭರತನನ್ನು ಕರೆಯಿಸಬೇಕು ಅಲ್ಲವೇ? ಅದು ಮಹಾರಾಜರು ಇತ್ತ ಕಡೆ ಬರುತ್ತಿರುವರು. ನೀನೀಗ ಎಲ್ಲಿಗೆ ಹೋಗು? ಹಾಗೆ ಆಗಲಿ. ಈ ಮಾರ್ಗವಾಗಿ ನಡೆ. ಭರತನಿಗೆ ಪಟ್ಟಾಭಿಷೇಕವಾಗುವುದೋ ಇಲ್ಲವೋ ಅದು ಏನಾದರೂ ಆಗಲಿ, ರಾಮನಿಗಂತೂ ಪಟ್ಟಾಭಿಷೇಕ ನಿಂತು ಹೋದ ಹಾಗೆಯೇ. ನಾನಿನ್ನು ಹೊರಡುವೆನು. ಮಹಾರಾಜರು ಇದ್ದ ಕಡೆಯಲ್ಲೇ ಬರುತ್ತಿರುವರು. ನಾನು ಈ ಮಾರ್ಗದಲ್ಲಿ ಹೊರಡುವೆನು. ಹೌದು, ಮಂತರೆ ಮಾತಿನಲ್ಲಿ ಸತ್ಯಾಂಶವಿರುವುದು. ಅಂತೆಯೇ ನನ್ನ ಮಕ್ಕಳನ್ನು ನನ್ನ ತವರೂರಿಗೆ ಕಳುಹಿಸಿ ಇಲ್ಲಿ ಒಳಗಿಂದೊಳಗೆ ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಸಕಲ ಸಿದ್ಧತೆಯನ್ನು ಮಾಡಿರುವರ ಮೇಲೆ ಇದರಲ್ಲೇನೋ ಕುತಂತ್ರವೇ ಅಡಗಿರುವುದು. ಬರಲಿ ಬರಲಿ ಮಹಾರಾಜರು, ತಕ್ಕ ಶಾಸ್ತಿಯನ್ನೇ ಮಾಡುತ್ತೇನೆ. ಕೈಕಾ, ರಾಮಚಂದ್ರನ ಪಟ್ಟಾಭಿಷೇಕದ ವಿಚಾರವನ್ನು ತಿಳಿಸೋಣವೆಂದೆವು. ಕೈಕಾಂತಪುರಕ್ಕೆ ಬಂದರೆ ಯಾವುದೋ ಒಂದು ಶಿವನಿ ಗ್ರಹದಂತೆ ಭಾಸವಾಗುತ್ತಿರುವುದಲ್ಲ. ನಾನೇನಾದರೂ ಬೇರೆಡೆಗೆ ಇಲ್ಲ. ಅಂದ ಮೇಲೆ ನಾನು ಬಂದೊಡನೆಯೇ ಪ್ರೀತಿ ವಿಶ್ವಾಸಗಳಿಂದ ನನ್ನ ಆಧರಿಸುತ್ತಿದ್ದ ನನ್ನ ಕೈಕೆಯೂ ಕಾಣುತ್ತಿಲ್ಲವಲ್ಲ. ಕೈಕಾ, ಕೈಕಾ, ಕೈಕಾದೇವಿ, ಕೈ ಓಹೋ, ಕೈಕೆಯೂ ಭೂಷಾಯಿ ಆಗಿರುವಳು. ಆಭರಣಗಳು ಚೆಲ್ಲಿವೆ. ಮುಖಕಮಲವೂ ಬಾಡಿರುವುದು. ಇದಕ್ಕೆ ಕಾರಣವೇನಿರಬಹುದು? ಕೈಕಾ, ಕೈಕಾ, ಇಂದು ರಾಮಚಂದ್ರನಿಗೆ ಪಟ್ಟಾಭಿಷೇಕದ ಸಡಗರದ ಸಮಯ. ಈ ಸಂತಸದ ಸಮಯದಲ್ಲಿ ನಿನಗದೇನು ಬೇಕು ಕೇಳಿಕೊಂಡು ಸಂತೋಷದಿಂದಿರು. ಇದೇನಿದು? ಅಸಹನೆ, ಅಸಮಾಧಾನ, ಕೋಪ ಎಲ್ಲವೂ ಒಟ್ಟಿಗೆ ಬೆರೆತಂತಿರುವುದಲ್ಲ. ಏಕಾ, ನನ್ನಲ್ಲಿ ಕೋಪವೇ? ನನ್ನಿಂದಾದರೂ ಅಪಚಾರವಾದರೂ ಏನಾಗಿದೆ? ಅಥವಾ ನಿನ್ನ ದಾಸ ದಾಸಿಯೇನಾದರೂ ವ್ಯತ್ಯಾಸವಾಗಿರುವುದೇ? ಅದೇನೇ ಇದ್ದರೂ ನೀನು ನನ್ನೊಡನೆ ತಿಳಿಸಿದರೆ ತಾನೇ ನನಗೆ ತಿಳಿಯುವುದು. ಕೈಕಾ, ಕೋಪವೇ ನನ್ನಲ್ಲಿ ಬೇಡ. ಕೈಕಾ, ಕೋಪ ಮಾಡ್ಬಾರಿ
ಹಠವ ಮಾಡದೆ ನೀ ಹಠವ ನೋಡು ನೀ ಮಜಾ ಮಾಡ್ಬರೇ ಮಣಿ ಮಣಿಯಲ್ಲಿ ಮಾಡ್ಬರೇ ದೇವಿ ಆಯ್ತಾ ಭೀತಿಯಿಂದಲೀಗ ಭ್ರಾಂತನಾದೆನೋ ಭೀತಿಯಿಂದಲೀಗ ಭ್ರಾಂತನಾದೆನೋ ಕೋಪವೇ ನಿನಗೆ ಕೋಪವೇಕೆ ನಿನಗೆ ಶಾಂತಳಾಗು ನೀನು ಕೋಪ ಮಾಡ್ಬರೇ ಮಾನಿನಿ ಮನೆಯಲ್ಲೇ ಕೋಪ ಮಾಡ್ಬರೇ ದೇವಿ ಕೈಕ ಸದಾ ನನ್ನ ಆನಂದ ಪಡುತ್ತಿದ್ದ ನೀನು ಈ ದಿನ ಏನಾಗಿದೆ ದೇವಿ? ಮಹಾರಾಜರ ಆಗಮನವು ಮಹಾರಾಣಿಯವರಂತಃಪುರಕ್ಕಲ್ಲದೆ ನನ್ನಂತಹ ಸಾಮಾನ್ಯಳ ಬಳಿಗಲ್ಲವಲ್ಲ. ಸಾಮಾನ್ಯಳ ಅನುರೂಪವತಿಯಳಾದ ನಿನ್ನಲ್ಲೇ ಅನುರಾಗ ಅರಳಿರುವಾಗ ಸಾಮಾನ್ಯಳು ಅದೇಗೆ ಸಾಧ್ಯ? ಪ್ರಾಣೇಶ್ವರ, ಅದು ಹಿಂದಿನ ವಿಚಾರ. ಆದರೆ ಈಗಲೂ ನಿಮಗೆ ನನ್ನ ಮೇಲೆ ಅದೇ ಪ್ರೀತಿ ಇರುವುದೆಂದು ನಾನು ಹೇಗೆ ನಂಬಲಿ ಪ್ರಿಯ? ಕೈಕ, ನನಗೆ ನಿನ್ನಲ್ಲಿ ಮತ್ತು ರಾಮಚಂದ್ರನಲ್ಲಿ ಅಧಿಕವಾದ ಪ್ರೀತಿ ಇರುವುದು. ಓಹೋ, ಹಾಗಾದರೆ ನಿಮಗೆ ಭರತನ ಮೇಲೆ ಪ್ರೀತಿ ಇಲ್ಲವೆಂದಾಯಿತು? ಅದೇನು ಏಕೆ ಈ ರೀತಿ ಪರಿಭಾವಿಸುವೆ? ನನಗೆ ರಾಮನು ಬೇರೆಯೇ ಭರತನು ಬೇರೆಯೇ. ನನ್ನ 4 ಜನ ಮಕ್ಕಳ ಮೇಲೂ ಸಮಾನವಾದ ಪ್ರೀತಿ ಇದ್ದೇ ಇರುವುದು. ಹೌದು ಹೌದು, ಅಂತೆಯೇ ನನ್ನ ಮಕ್ಕಳನ್ನು ನನ್ನ ತವರೂರಿಗೆ ಕಳುಹಿಸಿ ಇಲ್ಲಿ ಒಳಗೆ ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಸಕಲ ಸಿದ್ಧತೆಯನ್ನು ಮಾಡಿರುವ ನಿಮ್ಮ ಕುತಂತ್ರ ಬುದ್ಧಿಯನ್ನು ನಾನು ಚೆನ್ನಾಗಿ ತಿಳಿಸುತ್ತೇನೆ. ಮಹಾರಾಣಿಯವರ ವ್ಯಾಕುಲಕ್ಕೆ ಇದು ಕಾರಣ. ಕೈಕ, ಭರತ ಶತ್ರುಘ್ನರಿಗೂ ಹೇಳಿ ಕಳುಹಿಸಿದ್ದೇನೆ. ಗುರುಗಳಾದ ವಸಿಷ್ಠ ಮಹರ್ಷಿಯವರು ನಿಗದಿಪಡಿಸಿದಂತಹ ಶುಭ ಮುಹೂರ್ತವು ತ್ವರಿತವಾದ್ದರಿಂದ ಈ ರೀತಿ ಮಾಡಬೇಕಾಗಿರುವುದೇ ಅಲ್ಲದೆ ಭರತನನ್ನು ಬಿಟ್ಟು ಮಾಡಬೇಕೆಂದೇನಲ್ಲ. ಅವರಿಗೂ ಹೇಳಿ ಕಳಿಸಿದ್ದೇನೆ, ಸಕಾಲದಲ್ಲೇ ಬರುವವರಿದ್ದಾರೆ. ಬಾ, ಕುಳಿತು ಎಲ್ಲ ವಿಚಾರವನ್ನು ವಿವರವಾಗಿ ಮಾತನಾಡುವ. ಬಾ ಕೈಕ, ಬಾ. ಇಷ್ಟಕ್ಕೆ ಇಷ್ಟೊಂದು ಕೋಪವೇ ಮಹಾರಾಣಿಯವರಿಗೆ? ಕೈಕ, ಇಂದು ರಾಮಚಂದ್ರನಿಗೆ ಪಟ್ಟಾಭಿಷೇಕದ ಸಡಗರದ ಸಮಯ. ಈ ಸಂತಸದ ಸಮಯದಲ್ಲಿ ನಿನಗದು ಏನು ಬೇಕು ಕೇಳಿಕೊಂಡು ಆನಂದದಿಂದಿರು. ಪ್ರಾಣೇಶ್ವರ, ನಾನು ಏನು ಕೇಳಿದರೂ ನೆರವೇರಿಸಿಕೊಡುವಿರೋ? ಆನಂದದಿಂದ ನೆರವೇರಿಸುವೆನು. ಪ್ರಾಣೇಶ್ವರ, ಹಿಂದೆ ದೇವಾಸುರರ ಯುದ್ಧ ಕಾಲದಲ್ಲಿ ನಾನು ನಿಮಗೆ ಮಾಡಿರುವ ಸಹಾಯಕ್ಕೆ ಮೆಚ್ಚಿ ತಾವು ನನಗೆ 2 ವರಗಳನ್ನು ಕೊಟ್ಟಿದ್ದಿರಿ. ಹೌದು, ಆ ವರಗಳನ್ನು ಇಂದು ನೆರವೇರಿಸಿಕೊಡುವಿರೋ? ಸಮಯ ಬಂದಾಗ ಕೇಳಿಕೊಳ್ಳುವೆ ಎಂದು ನೀನು ಹೇಳಿದ್ದೀಯಲ್ಲವೇ? ಸರಿ, ಹಾಗಾದರೆ ಆ ಸಮಯವು ಈಗ ಬಂದಿರುವುದು. ನೆರವೇರಿಸಿಕೊಡಿ ಪ್ರಿಯ. ಇಷ್ಟೇ ತಾನೇ? ಹೇಳಿಕೊ, ನೆರವೇರಿಸಿಕೊಡುವೆನು. ಸಂತೋಷದಿಂದ ನೆರವೇರಿಸಿಕೊಡುವೆನು. ಪ್ರಾಣೇಶ್ವರ, ನನ್ನ ಮುತ್ತಿನ ಮಡದಿಯಲ್ಲವೇ ನೀನು? ಪ್ರಾಣೇಶ್ವರ, ಸತ್ಯವಾಗಿಯೂ ನೆರವೇರಿಸಿಕೊಡುವಿರೋ? ಸತ್ಯವಾಗಿಯೂ ನೆರವೇರಿಸಿಕೊಡುವ. ಅದೇನು ಕೇಳು ಕೈ. ಪ್ರಾಣೇಶ್ವರ, ನಿಮಗೆ ಅತಿಶಯವಾದ ಪ್ರೀತಿ ಯಾರ ಮೇಲಿರುವುದು ಪ್ರಿಯ? ಏನಿದು ಮಹಾರಾಣಿಯವರಿಗೆ ಇಂತಹ ಸಂದೇಹಕ್ಕೆ ಮೂಡಿತು? ಕೈಕ, ನಿನ್ನ ಆ ಪ್ರೀತಿಯ ಸ್ಥಳದಲ್ಲಿ ನಿನಗಲ್ಲದೆ ಮತ್ತಾರಿಗೂ ಸ್ಥಾನವಿಲ್ಲ. ಹೌದೇ? ಹೌದು. ಪ್ರಾಣೇಶ್ವರ,
ಸರಿಯಾಗಿ ಆಲೋಚಿಸಿ ನೋಡಿ. ನಿಮಗೆ ಮರೆತಿರಬಹುದೋ ಏನೋ, ನನಗಿಂತಲೂ ಅಧಿಕವಾದ ಪ್ರೀತಿ ನಿಮಗೆ ಯಾರ ಮೇಲೆ? ಯಾರಲ್ಲೂ ಇಲ್ಲ. ಆ ಪ್ರೀತಿ ವಾತ್ಸಲ್ಯದ ಸ್ಥಳ ನಿನಗಾಗಿಯೇ ಮೀಸಲು. ಪ್ರಾಣೇಶ್ವರ, ಸರಿಯಾಗಿ ಆಲೋಚಿಸಿ ಹೇಳಿ, ನನಗಿಂತಲೂ ಅಧಿಕವಾದ ಪ್ರೀತಿ ನಿಮಗೆ ಯಾರ ಮೇಲೂ ಇಲ್ಲವೇ ಪ್ರಿಯ? ನನಗಿಂತಲೂ ಅಧಿಕವಾದ ಪ್ರೀತಿ ನನ್ನ ಜ್ಯೇಷ್ಠ ಪುತ್ರನಾದ ಶ್ರೀರಾಮಚಂದ್ರ. ನೋಡಿದಿರೋ ಇದೀಗಲೇ ಎರಡೆರಡು ಮಾತನಾಡುತ್ತಿರುವಿರಲ್ಲ, ನಿಮ್ಮ ಮಾತುಗಳನ್ನು ನಂಬುವ ಬಗೆಯಾದರೂ ಹೇಗೆ? ಕೈಕ, ನಿನ್ನ ಮೇಲಿರುವ ಪ್ರೀತಿ ಪತ್ನಿ ಪ್ರೇಮ, ರಾಮಚಂದ್ರನ ಮೇಲಿರುವುದು ಪುತ್ರ ಪ್ರೇಮ. ಈ ಎರಡರ ವ್ಯತ್ಯಾಸವನ್ನು ನೀನೇನು ತಿಳಿದಿಲ್ಲವೇ? ಸರಿ, ಹಾಗಾದರೆ ಆ ನಿಮ್ಮ ಪ್ರಿಯ ಪುತ್ರನಾದ ಶ್ರೀರಾಮಚಂದ್ರನ ಮೇಲೆ ನೀವು ಆಣೆ ಇಟ್ಟರೆ ನಾನು ಆ ವರಗಳನ್ನು ಕೇಳುತ್ತೇನೆ. ಇಂತಹ ಚಿಕ್ಕ ಪುಟ್ಟ ವಿಚಾರಗಳಿಗೆ ರಾಮಚಂದ್ರನ ಮೇಲೆ ಆಣೆ ಬೇಡ ಕೈಕ, ಬೇಡ. ದೀಕ್ಷಾಬದ್ಧನಾಗಿ ಕುಳಿತಿರುವ ರಾಮಚಂದ್ರನ ಮೇಲೆ ಆಣೆಯು ಬೇಡ. ನಿನ್ನ ಆಸೆಯು ಅದೆಷ್ಟೇ ಕಠಿಣ ಸಾಧ್ಯವಾಗಿದ್ದರೂ ಸರಿ, ನಾನು ನೆರವೇರಿಸಿಕೊಡುವೆನು. ಪ್ರಾಣೇಶ್ವರ, ಅದೇನು ಕೇಳಿಕೋ ಕೈಕ. ನೀವು ರಾಮಚಂದ್ರನ ಮೇಲೆ ಆಣೆ ಹಿಡಿದ ಹೊರತು ನಾನು ಯಾವ ವರಗಳನ್ನು ಕೇಳತಕ್ಕವಳಲ್ಲ. ಏನಿದು? ಇಂದು ಕೈಕೆಯ ವರ್ತನೆಯೇ ಬೇರೆ ಇರುವಂತಿದೆಯಲ್ಲ. ನನ್ನ ವಿಚಾರದಲ್ಲಿ ಎಂದು ವಿರೋಧವನ್ನು ಆಚರಿಸಿದ ನನ್ನ ಕೈಕೆಯು ಇಂದೇಕೆ ಈ ರೀತಿ ಹಠ ಮಾಡುತ್ತಿರುವಳಲ್ಲ? ಇರಲಿ, ಇನ್ನೇನು ತಾನು ಕೇಳಿಕೊಂಡ. ಆಗಲಿ ಕೈಕ, ನಿನ್ನ ಆಸೆಯನ್ನ ರಾಮಚಂದ್ರನ ಆಣೆಯಾಗಿಯೂ ನೆರವೇರಿಸಿಕೊಡುವೆ. ಅದೇನು ಕೇಳಿ. ಅಬ್ಬಾ, ಈಗ ನನ್ನ ಮನಸ್ಸಿಗೆ ಸಂತೋಷವಾಯಿತು. ನಿನ್ನ ಸಂತೋಷವೇ ನನಗೆ ಮುಖ್ಯವಲ್ಲವೇ? ಕೇಳಲೇ ಪ್ರಿಯ? ಹೇಳಿಕೊ. ಪ್ರಾಣೇಶ್ವರ, ನನ್ನ ಮೊದಲನೆಯ ವರಕ್ಕೆ, ಮೊದಲನೇ ವರಕ್ಕೆ ಇದೀಗ ನಿಶ್ಚಯವಾಗಿರುವ ಶ್ರೀರಾಮಚಂದ್ರನ ಪಟ್ಟಾಭಿಷೇಕವನ್ನು ತಪ್ಪಿಸಿ ನನ್ನ ಮಗನಾದ ಭರತನಿಗೆ ಪಟ್ಟಾಭಿಷೇಕವಾಗಬೇಕು. ಕೈಕ, ಹಿರಿಯ ಪುತ್ರನಿಗೆ ಪಟ್ಟ ಕಟ್ಟುವುದು ಕ್ರಮಬದ್ಧವು, ಹಾಗೂ ಅದನ್ನು ನೀನು ಸಹ ತಿಳಿದಿರುವೆ ಅಲ್ಲವೇ? ಅದೇನೇ ಆಗಲಿ, ಇನ್ನು ನಿನ್ನ ಎರಡನೇ ವರವಾವುದು? ಇನ್ನು ನನ್ನ ಎರಡನೆಯ ವರಕ್ಕೆ ಶ್ರೀರಾಮಚಂದ್ರನು ನಾರುಮಡಿಗಳನ್ನುಟ್ಟು ಜಟಾವಲ್ಕಲಧಾರಿಯಾಗಿ ಮುನಿವೃತ್ತಿಯಿಂದ ಪುರಪ್ರವೇಶವಿಲ್ಲದೆ 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗಬೇಕು. ಯಾರು ಮಾತನಾಡುತ್ತಿರುವುದು? ಕೈಕೇಯಿ ಅಲ್ಲವೇ? ದಶರಥನ ಧರ್ಮಪತ್ನಿಯೇ? ಅನುಮಾನವೇ? ಇಲ್ಲ, ಸಾಧ್ಯವೇ ಇಲ್ಲ. ಇದು ಕೈಕೆಯ ರೂಪದಲ್ಲಿ ಬಂದಿರುವ ಯಾವುದೋ ಭೂತವೆಂದು ತೋರುತ್ತಿರುವ. ಪ್ರಾಣೇಶ್ವರ, ರಾಮಚಂದ್ರನನ್ನು ಅಷ್ಟೊಂದು ಪ್ರೀತಿಸುತ್ತಿದ್ದ ನನ್ನ ಕೈ ಇಂದು ಅವನಿಗೆ ವನವಾಸವನ್ನು ಯಾಚಿಸುವಳೆಂದರೆ ಸೂರ್ಯ ಚಂದ್ರರೇ ತಮ್ಮ ತಮ್ಮ ಗತಿಗಳನ್ನು ಬದಲಿಸಿದಂತೆ. ಕೈಕ, ನೀನು ಚಿತ್ತಭ್ರಮಣೆಯಿಂದ ಮತಿ ಕೆಟ್ಟು ಸ್ಥಳಪಲ್ಲಟವಾಗಿ ಈ ರೀತಿ ಮಾತನಾಡುತ್ತಿರುವೆ. ಎಲ್ಲಿ ಈ ಪಾರ್ಶ್ವದಲ್ಲಿ ನಿಂತು ಹೇಳು. ಪ್ರಾಣೇಶ್ವರ, ನನಗೆ ಚಿತ್ತಭ್ರಮಣೆಯಾಗಿಲ್ಲ, ಪಿತ್ತ ವಿಕಾರವಾಗಿಲ್ಲ. ನಾನು ಯಾವ ಪಾರ್ಶ್ವದಲ್ಲಿ ನಿಂತು ಹೇಳಿದರೂ ಅಷ್ಟೇ, ರಾಮನ ವನವಾಸಕ್ಕೆ ಹೋಗಲೇಬೇಕು, ಭರತನಿಗೆ ಪಟ್ಟಾಭಿಷೇಕವಾಗಲೇಬೇಕು. ರಾಮ